ಈ CBSE ICSE ಎಲ್ಲ ಹೇಗೆ ಉಟ್ಕೊಳ್ತಾ ಹೋಯ್ತು, ಇನ್ ಮುಂದಕ್ಕೆ ಮತ್ತೆ ಇನ್ನು ಬೇರೆ ಬೇರೆ ದಂಧೆ ಕೆಲಸನೇ ಇಲ್ಲ, ಇಂಜಿನಿಯರ್ಸ್ ಕೆಲಸ ಇಲ್ಲ, ಇಂಜಿನಿಯರಿಂಗ್ ಗೆ ಬೆಲೆ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಇಂಜಿನಿಯರಿಂಗ್ ಕಾಲೇಜ್ಗಳು ಅಷ್ಟೊಂದು ಸ್ಥಾಪನೆ ಮಾಡಿದ್ದು. ಮತ್ತೆ ಅದ್ರ ಉದ್ದೇಶ ಇಂಜಿನಿಯರ್ಸ್ ಮಾಡಿ ನಮ್ಮ ದೇಶಕ್ಕೆ ವಿಶ್ವೇಶ್ವರನ್ನು ಕೊಡಬೇಕು ಅನ್ನೋದಾಗಿರ್ಲಿಲ್ಲ. ಹೀಗಾಗಿ ಆ ದಂಧೆ, ದುಡ್ಡು ಮಾಡೋ ಒಂದು ದಂಧೆ ಈ ಎಲ್ಲ ಮಕ್ಕಳನ್ನು ಇಂಜಿನಿಯರ್ ಡಾಕ್ಟರ್ ಆಗೋ ತರನೇ ಪ್ರೇರೇಪಣೆ ಕೊಡ್ತಾ ಇದೆ. ಈಗ ನೋಡಿ, ಇಂಜಿನಿಯರಿಂಗ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜನ್ನು ಇನ್ನೂ ಬೇಕು ಅನ್ಕೊಳ್ಳೋಣ, ಬಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ಇವಾಗ ಸಾಕಷ್ಟು ಆಗೋಗಿದೆ. ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ, ನಾನು ಕೆಲಸ ಕೊಡಿ ಅಂತ ಹೇಳಿದ್ರೆ ಅವ್ರು ಇದ್ರ ಮೇಲೆ ಇನ್ನೊಂದಷ್ಟು ಕೋರ್ಸ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಅದ್ರ ಮೇಲೆ ಇನ್ನೊಂದಷ್ಟು ಕೋರ್ಸ್ ಮಾಡೋದ್ರೆ ಇಂಜಿನಿಯರಿಂಗ್ ಕಲ್ತಿದ್ಯಾ. ಮತ್ತೆ ತುಂಬಾ ಕಂಪನಿಗಳು ಹೇಳ್ತಾ ಇದಾವೆ, ನಿಮ್ ಡಿಗ್ರಿನ ಪಕ್ಕಕ್ಕೆ ಇಟ್ಬಿಡಿ, ನಾವು ಕೊಡೋ ಟ್ರೈನ್ ತಗೊಳ್ಳಿ ಸಾಕು ಅಂತ. ಜಸ್ಟ್ ದುಡ್ಡು ಮಾಡಬೇಕು, ಅವ್ರು ಹಣ ಮಾಡಬೇಕು, ಅದಕ್ಕೋಸ್ಕರ ಕಾಲೇಜ್ಗಳ ಮೇಲೆ ಕಾಲೇಜು ಓಪನ್ ಮಾಡ್ತಾ ಹೋದ್ರು. ಅದಕ್ಕೆ ಬೇಕಂತ ಟೀಚರ್ಸ್ ಇದಾರಾ, ಕೆಪಾಸಿಟಿ ಇರ್ತಕ್ಕಂತ ಪ್ರೊಫೆಸರ್ಸ್ ಗಳಿದಾರಾ, ಅಧ್ಯಯನ ಮಾಡೋರು ಇದಾರಾ ಅಂತ ಕೇಳಿದ್ರೆ ಇಲ್ಲ. ಅಷ್ಟು ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಿದ್ರಾಯ್ತು, ಜಾಗ ವ್ಯವಸ್ಥೆ ಮಾಡ್ಕೊಂಡ್ರಾಯ್ತು, ಸ್ಕೂಲ್ ಪರ್ಮಿಷನ್ ಕೊಡೋದು, ಈ ತರದ್ದು ಅವರೆಲ್ಲ ಜನರ ಮನಸ್ಸಲ್ಲಿ ತುಂಬಿದ್ರು. ನೀವು ಇಂಜಿನಿಯರ್ಸ್ ಆದ್ರೆ, ಡಾಕ್ಟರ್ಸ್ ಆದ್ರೆ ನಿಮ್ಗೆ ಬೆಲೆ ಸಮಾಜದಲ್ಲಿ ಅನ್ನೋ ತರ.